ಎಲ್ರಿಗೂ ನನ್ನ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ರುಟೀನ್ ಡ್ಯೂಟಿ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನಿಲ್ಲಿ ಹೋಗ್ತಾ ಇರೋದು ಒಂದು ಗರ್ಭಿಣಿ ಮನೆಗೆ. ಆ ಗರ್ಭಿಣಿ ಮನೆಯಲ್ಲಿ ಗರ್ಭಿಣಿ ಇದ್ದಾರಾ ಅಂತ ಕೇಳ್ತಾ ಇದ್ದೀನಿ. ಅವರು ಇದ್ದಾರೆ, ಒಳಗೆ ಬನ್ನಿ ಅಂತ ಕರೀತಾ ಇದ್ದಾರೆ. ನಾನು ಒಳಗೆ ಕೂತು ಅವ್ರ ಆರೋಗ್ಯ ಮಾಹಿತಿನ ಕೇಳ್ತಾ ಇದ್ದೀನಿ. ಅಂದರೆ ಅವ್ರ ತಾಯಿ ಕಾರ್ಡ್ ಕೇಳ್ತಾ ಇದ್ದೀನಿ, ಹಾಗೂ ಹಾಸ್ಪಿಟ್ಲಿಗೆ ಅವರು ಯಾವಾಗ ಹೋಗಿದ್ರು ಅನ್ನೋ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದೀನಿ. ಮತ್ತು ಅವ್ರ ಮುಂದಿನ ಏನು ಕ್ರಮಗಳನ್ನು ತಗೊಳ್ಬೇಕು, ಏನು ಎಚ್ಚರಿಕೆ ತಗೋಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ನೀಡಿ ನೆಕ್ಸ್ಟ್ ನಾನು ಮೂವ್ ಆನ್ ಆಗಿರೋದು. ನನ್ನ ಏರಿಯಾದಲ್ಲಿ ಒಂದು ಜಾತ್ರೆ ನಡೀತಾ ಇತ್ತು. ಆ ಜಾತ್ರೆಯಲ್ಲಿ ಏನೇನು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾನು ಆ ಜಾತ್ರೆಯ ಮುಖಂಡತ್ವವನ್ನು ವಹಿಸ್ಕೊಂಡಿರುವಂತಹವರಿಗೆ ಮುಖಂಡರಿಗೆ ನಾನು ವಿವರಿಸ್ತಾ ಇದ್ದೇನೆ. ಉದಾಹರಣೆಗೆ ಶುದ್ಧ ಕುಡಿಯುವ ನೀರು ಮತ್ತು ಆಹಾರ ತಯಾರಿಕೆಯಲ್ಲಿ ಸ್ವಚ್ಛತೆ, ಇದೆರಡು ನಮ್ಮ ಇಂಪಾರ್ಟೆನ್ಸ್ ಆಗಿರುತ್ತೆ. ಅದ್ರ ಬಗ್ಗೆ ಅವರಿಗೆ ನಾನು ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಆ ಜಾತ್ರೆಯಲ್ಲಿ ತುಂಬ ಜನಗಳು ಬಂದಿರ್ತಾರೆ. ದೇವಸ್ಥಾನದ ಹೆಸರು ಚೌಡೇಶ್ವರಿ ಅಂತ. ಸೊ ಆ ಚೌಡೇಶ್ವರಿ ಅಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತಲೂ ಕೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಆಗಿ ಮೂವ್ ಆನ್ ಆಗ್ತಾ ಇದ್ದೀನಿ. ಮತ್ತು ಗರ್ಭಿಣಿ ಮನೆಗಳಿಗೆ ಭೇಟಿ, ಮತ್ತು ಗರ್ಭಿಣಿ ಅಲ್ಲ ಅಂದ್ರೂ ಪ್ರತಿ ಮನೆಗೆ ಭೇಟಿ ಮಾಡಿ ನಾವು ಲಾರ್ವಾ ಬಗ್ಗೆ ಹೇಳಬೇಕಾಗಿರುತ್ತೆ. ನೋಡಿ, ಇಲ್ಲಿ ಹೂವಿನ ಕುಂಡದ ಕೆಳಗಡೆ ಪ್ಲೇಟ್ ಇಟ್ಟಿರ್ತಾರೆ. ಅದರಲ್ಲಿ ನೀರು ತುಂಬಿಕೊಂಡು ಅದರಲ್ಲಿ ಲಾರ್ವಾಗಳು ಬೆಳೆಯೋ ಸಾಧ್ಯತೆ ಇರೋದ್ರಿಂದ ಆ ನೀರನ್ನ ಅಲ್ಲೇ ನಿಂತು ನಾನು ಚೆಲ್ಲಿಸ್ತಾ ಇದ್ದೇನೆ. ಇಲ್ಲ ಅಂತಂದರೆ ಅದರಲ್ಲಿ ಲಾರ್ವಾ ಉತ್ಪತ್ತಿಯಾಗಿ ಡೆಂಗ್ಯೂ ಚಿಕನ್ಗುನ್ಯಕ್ಕೆ ಕಾರಣ ಆಗಿರುತ್ತೆ. ಇವತ್ತಿಂದು ನಂದು ಇಷ್ಟೇ ವಿಡಿಯೋ.